Everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy. As you all know, we have already started with microeconomics, second PUC, third chapter, that is production and cost. This is the continuation video. So last video nalli ನಾವು basic concepts ಪ್ರಾಫಿಟ್ ಅಂತ ಹೇಳಿದ್ರೇನು, ರೆವೆನ್ಯೂ ಅಂತ ಹೇಳಿದ್ರೇನು, ಪ್ರೊಡಕ್ಷನ್ ಕಾಸ್ಟ್ ಮತ್ತು ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳಿದ್ರೆ ಏನು ಅಂತ ನೋಡ್ಕೊಂಡು ಬಂದಿದ್ದೇವೆ. ಸೊ ಈ ವಿಡಿಯೋನಲ್ಲಿ ನಾವು ಐಸೋಕಾಂಟ್ ಅಂತ ಹೇಳಿದ್ರೆ ಏನು, ಹೌ ಟು ಡ್ರಾ ಆನ್ ಐಸೋಕ್ವಾಂಟ್ ಅದನ್ನು ಕಲೀಲಿಕ್ಕಿದ್ದೇವೆ. ಸೊ ದಿಸ್ ಒನ್, ಲೆಟ್ ಮಿ ಟೆಲ್ ಯು ಸ್ಟೂಡೆಂಟ್ಸ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಫಾರ್ 4 marks. ಓಕೆ, ಸೊ ಇದನ್ನು ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಫೈನಲ್ ಎಕ್ಸಾಮಲ್ಲಿ ತುಂಬ ಸತಿ ಈ ಕ್ವೆಶನನ್ನು ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅನ್ ಐಸೋಕ್ವಾಂಟ್? ಐಸೋಕ್ವಾಂಟ್ ಅಂತ ಹೇಳಿದ್ರೇನು? ಸಿ ಇಫ್ ಯು ಸ್ಪ್ಲಿಟ್ ದಿಸ್ ವರ್ಡ್, ದೇರ್ ಆರ್ 2 words ಹಿಯರ್. ಒನ್ ಈಸ್ ಐಸೋ, ಅನದರ್ ಒನ್ ಈಸ್ ಕ್ವಾಂಟ್. ಸೊ ಐಸೋ ಅಂತ ಹೇಳಿದ್ರೆ ಈಕ್ವಲ್ ಅಂತ. ಓಕೆ, ಐಸೋ ಅಂತ ಹೇಳಿದ್ರೆ ಈಕ್ವಲ್, ಕ್ವಾಂಟ್ ಅಂತ ಹೇಳಿದ್ರೆ ಕ್ವಾಂಟಿಟಿ. So basically it means equal quantity. This concept of isoquant is also somewhat similar to the indifference curve that we have studied in the previous chapter. ಸೊ ಹಿಂದಿನ ಚಾಪ್ಟ್ರಲ್ಲಿ ನಾವು ಇಂಡಿಫರೆನ್ಸ್ ಕರ್ವ್ ಕಾನ್ಸೆಪ್ಟನ್ನು ಕಲ್ತಿದ್ದೇವಲ್ವ, ಅದೇ ಕಾನ್ಸೆಪ್ಟನ್ನ ರಿಪಿಟೇಷನ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ವೇರಿಯೇಬಲ್ಸ್ ಚೇಂಜ್ ಆಗುತ್ತೆ. ದೇರ್ ವಿ ಟಾಕ್ ಅಬೌಟ್ ಕನ್ಸಂಪ್ಷನ್, ಎವ್ರಿ ಟೈಮ್ ಕನ್ಸಂಪ್ಷನ್ನ ಬಗ್ಗೆ ಮಾತಾಡ್ತೇವೆ. ಬಟ್ ಐಸೋಕ್ವಾಂಟಲ್ಲಿ ಬರುವಾಗ ನಾವು ಪ್ರೊಡಕ್ಷನ್ನ ಬಗ್ಗೆ ಮಾತಾಡ್ತೇವೆ. ದಟ್ ಈಸ್ ಒನ್ ಡಿಫ್ರೆನ್ಸ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಅನ್ ಐಸೋಕ್ವಾಂಟ್. Now, isoquant curve is the curve which represents different combinations of two factors which yield same level of output. See, this you have to understand. Same level of output. ಅದಕ್ಕೆಲ್ವ ನಾನು ಹೇಳಿದ್ದು ಐಸೋ ಅಂತ ಹೇಳಿದರೆ ಈಕ್ವಲ್ ಆರ್ ಸೇಮ್, ಕ್ವಾಂಟ್ ಅಂತ ಹೇಳಿದರೆ ಕ್ವಾಂಟಿಟಿ ಆರ್ ಔಟ್ಪುಟ್. Students, one general understanding that we have is, if you want to make a finished product, ಒಂದು ಫಿನಿಶ್ಡ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಆಫ್ ಆಲ್ ವಿ ನೀಡ್ ರಾ ಮೆಟೀರಿಯಲ್ಸ್ ಅಲ್ವಾ. ಇದನ್ನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಡೀಟೇಲ್ ಆಗಿ ಹೇಳಿದ್ದೇನೆ. ಸೊ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳು ನಮಗೆ ಬೇಕಾಗುತ್ತೆ. ಅದನ್ನು ಪ್ರಾಸೆಸಿಂಗ್ ಮಾಡಿ, ಅಂದರೆ ಅದನ್ನು ಮೆಷಿನಿಗೆ ಹಾಕಿಯೋ ನಾವು ಹೇಗಾದರೂ ಅದನ್ನು ಫಿನಿಶ್ಡ್ ಪ್ರಾಡಕ್ಟನ್ನಾಗಿ ಮಾಡ್ತೇವೆ. ಸೊ ದಿಸ್ ಈಸ್ ಬೇಸಿಕ್ಲಿ ದ ಪ್ರೊಡಕ್ಷನ್ ಪ್ರಾಸೆಸ್. ಸೊ ಈ ರಾ ಮೆಟೀರಿಯಲ್, ನಾವು ಏನೆಲ್ಲ ಒಂದು ಪ್ರಾಡಕ್ಟನ್ನು ಉತ್ಪಾದನೆ ಮಾಡಲಿಕ್ಕೆ ಕಚ್ಚಾ ವಸ್ತುಗಳನ್ನು ಉಪಯೋಗಿಸ್ತೇವೋ ಅದನ್ನು ನಾವು ಇನ್ಪುಟ್ಸ್ ಅಂತ ಕರಿತೇವೆ. ಓಕೆ, ಸೊ ವಾಟ್ ಈಸ್ ಗೋಯಿಂಗ್ ಇನ್ ಟು ದ ಮೆಷಿನ್, ವಿ ನೇಮ್ ಇಟ್ ಆಸ್ ಇನ್ಪುಟ್. ನಂತರ ಅದು ಮೆಷಿನಿಗೆ ಹೋಗುತ್ತೆ. ಫೈನಲಿ ಇಟ್ ವಿಲ್ ಬಿಕಮ್ ದ ಫಿನಿಶ್ಡ್ ಪ್ರಾಡಕ್ಟ್. ಸೊ ಏನು ಹೊರಗೆ ಬರುತ್ತೋ ಫ್ರಮ್ ದ ಮೆಷಿನ್, ವಿ ಲೆಟ್ ಇಸ್ ಕಾಲ್ ಇಟ್ ಔಟ್ಪುಟ್. ಅದನ್ನು ಔಟ್ಪುಟ್ ಅಂತ ಕರಿತೇವೆ. ಸೊ 2 terms ಯು ಶುಡ್ ಬಿ ನೋಯಿಂಗ್. ವಾಟ್ ಈಸ್ ಇನ್ಪುಟ್? ಇನ್ಪುಟ್ is nothing but the raw materials what we are using to make a product. All right, then it will be processed. Finally what we get, ನಮ್ಗೆ ಏನು ಪ್ರಾಡಕ್ಟ್ ಸಿಗುತ್ತೆ ಎಂಡಲ್ಲಿ, ಅದನ್ನು ನಾವು ಏನಂತ ಕರಿತೇವೆ? ಔಟ್ಪುಟ್ ಅಂತ ಕರಿತೇವೆ. ನಾವು your whole isoquant theory or the story of isoquant is based on this input and output itself. Last video I told you that there are 4 factors of production. ಯಾವುದೆಲ್ಲ? First one is the land, then labor, capital and organization. Good. Okay, so we have 4 factors of production. ಅದನ್ನು ನಾವು ಇನ್ಪುಟ್ಸ್ ಅಂತ ಕರೀವ. ಓಕೆ, ಸೊ ವಾಟ್ ಆರ್ ಅವರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅನ್ನ ಲೆಟ್ ಅಸ್ ನೇಮ್ ಇಟ್ ಕೆ. ಓಕೆ, ಡೋಂಟ್ ರೈಟ್ ಸಿ. ಇನ್ ಇಕನಾಮಿಕ್ಸ್ ವಿ ಆಲ್ವೇಸ್ ಗಿವ್ ದ ಆಲ್ಫಾಬೆಟ್ ಕೆ ಫಾರ್ ಕ್ಯಾಪಿಟಲ್. ಸೊ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್. ನಾವು ಫಾರ್ ದ ಥಿಯರಿ ಆಫ್ ಐಸೋಕ್ವಾಂಟನ್ನು ಕಲಿಯುವಾಗ ನಾವು 2 ವೇರಿಯೇಬಲ್ಸನ್ನು ಕನ್ಸಿಡರ್ ಮಾಡ್ತೇವೆ. ವಿ ಆರ್ ಕನ್ಸಿಡರಿಂಗ್ ಓನ್ಲಿ 2 factors ಆಫ್ ಪ್ರೊಡಕ್ಷನ್. ವಿಚ್ 2 factors ಆಫ್ ಪ್ರೊಡಕ್ಷನ್? ವಿ ಡೋಂಟ್ ವಾಂಟ್ ಆರ್ಗನೈಸೇಷನ್, ವಿ ಡೋಂಟ್ ವಾಂಟ್ ಲ್ಯಾಂಡ್ ಆಲ್ಸೋ. ಯಾಕಂತ ಹೇಳಿದರೆ ಲ್ಯಾಂಡನ್ನು ನಮಗೆ ಹೆಚ್ಚು ಕಡಿಮೆ ಮಾಡೋಕ್ಕಾಗಲ್ಲ. ಯು ಕ್ಯಾನಾಟ್ ಇನ್ಕ್ರೀಸ್ ದ ಲ್ಯಾಂಡ್ ಆಲ್ ಆಫ್ ಅ ಸಡನ್ ಇನ್ ಅ ಶಾರ್ಟ್ ರನ್. ಡೆಫಿನೆಟ್ಲಿ ಲೇಬರನ್ನು, ಅಂದರೆ ಕೆಲಸದವರನ್ನು ನಾವು ಒಂದು ಹೆಚ್ಚು ಜಾಸ್ತಿ ಕೆಲಸದವರನ್ನು ಹಾಕಿಕೊಳ್ಬೋದು, ಹಾಗೆ ಕೆಲಸದವರನ್ನು ಕಡಿಮೆ ಕೂಡ ಮಾಡ್ಬೋದು, ತೆಗೆದಾಕ್ಬೋದು. ಒಂದಿಬ್ಬರು ಲೇಬರ್ಸನ್ನು ಕಡಿಮೆ ಮಾಡ್ಬೋದು ಅಲ್ವಾ. ಸಿಮಿಲರ್ಲಿ ವಿತ್ ದ ಕ್ಯಾಪಿಟಲ್ ಆಲ್ಸೋ, ಬಂಡವಾಳವನ್ನು ನೀವು ಬೇಕಾದಾಗ ಜಾಸ್ತಿ ಮಾಡ್ಬೋದು, ಹಾಗೆ ನೀವು ಇನ್ವೆಸ್ಟ್ಮೆಂಟನ್ನು, ಕ್ಯಾಪಿಟಲನ್ನು ಕಡಿಮೆ ಕೂಡ ಮಾಡ್ಬೋದು. ಸೊ ಹಾಗಾಗಿ ವಿ ಆರ್ ಕನ್ಸಿಡರಿಂಗ್ ಓನ್ಲಿ 2 factors ಆಫ್ ಪ್ರೊಡಕ್ಷನ್. ಯಾವುದದು? ಒನ್ ಈಸ್ ಲೇಬರ್, ಅನದರ್ ಒನ್ ಇಸ್ ಕ್ಯಾಪಿಟಲ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಲೆಟ್ ಅಸ್ ಡ್ರಾ ದ ಐಸೋಕ್ವಾಂಟ್ ಕರ್ವ್. So in the x-axis, let me mark labor, and the y-axis I will write capital. Okay, capital anna we are representing it by the alphabet K, not C. All right, labor anyhow we are representing it by L. Now this is L1, this is L2 and L3.
here K1, K2, K2. Okay, now this is one combination and these are other combination. So your isoquant will be, this is the first isoquant, let us name it Q is equal to Q1, and then the second isoquant tangent to this point, that is Q is equal to Q2, and then one more isoquant Q is equal to Q3. Now let me explain you what did I draw. Now all those who have learned indifference curve earlier, or even if you have seen the graph of indifference curve, you must be feeling that this diagram is also similar to that alva. Isoquant curveಗಳು ಕೂಡ ಇಂಡಿಫರೆನ್ಸ್ ಕರ್ವ್ ಹೇಗೆ ಮಾಡ್ತಿದ್ದು ಅದೇ ಥರನೇ ಇದೆ. ಇನ್ನು ಈ ಗ್ರಾಫ್ ಏನು ಹೇಳ್ತಾ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡುವ. ನಾನೇನು ಹೇಳಿದೆ, ಐಸೋಕಾಂಟ್ ಕರ್ವ್ ಇಸ್ ಅ ಕರ್ವ್ ವಿಚ್ ರೆಪ್ರೆಸೆಂಟ್ಸ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಆಫ್ ಟೂ ಫ್ಯಾಕ್ಟರ್ಸ್. ಯಾವುದೆಲ್ಲ ಟೂ ಫ್ಯಾಕ್ಟರ್ಸ್ ಅಂತ ಹೇಳಿದೆ ನಾನು? ಒಂದು ಲೇಬರ್, ಇನ್ನೊಂದು ಕ್ಯಾಪಿಟಲ್, ವಿಚ್ ಈಲ್ಡ್ ದ ಸೇಮ್ ಲೆವೆಲ್ ಆಫ್ ಔಟ್ಪುಟ್. ಅಂದರೆ ನಾವು ಎಷ್ಟು ಲೇಬರ್ ಮತ್ತು ಕ್ಯಾಪಿಟಲ್ ಅನ್ನು ಯೂಸ್ ಮಾಡ್ತಾ ಇದ್ದೇವೋ ಅಷ್ಟನ್ನು ಯೂಸ್ ಮಾಡಿಕೊಂಡು ನನಗೆ ಬರುವಂಥ ಔಟ್ಪುಟ್ ಏನಿದೆ ಅದು ಸೇಮ್ ಆಗಿರುತ್ತೆ ಇನ್ ದಿಸ್ ಪಾಯಿಂಟ್, ಇನ್ ಒನ್ ಪರ್ಟಿಕ್ಯುಲರ್ ಐಸೋಕ್ವಾಂಟ್. Just like in the budget line or in the indifference curve we have learnt, ಪ್ರತಿಯೊಂದು ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಕಾಣುವಂತಹ ಪ್ರತಿಯೊಂದು ಪಾಯಿಂಟ್ ಕೂಡ ಕನ್ಸ್ಯೂಮರಿಗೆ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಡುತ್ತೆ. ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್ ಬೇರೆ ಆಗಿರುತ್ತೆ ಅನ್ನೋದನ್ನ ನಾವು ಇಂಡಿಫರೆನ್ಸ್ ಕರ್ವ್ ನಲ್ಲಿ ಕಲ್ತಿದ್ವಿ ಅಲ್ವಾ. ಸೊ ಐಸೋಕ್ವಾಂಟ್ ಕೂಡ ಅದನ್ನೇ ಹೇಳುತ್ತೆ, ಬಟ್ ದಿಸ್ ಈಸ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಇಂಡಿಫರೆನ್ಸ್ ಕರ್ವ್ ಅಲ್ಲಿ ನಾವು ಕಲಿಯುವಾಗ ವಿ ವೇರ್ ಟಾಕಿಂಗ್ ಅಬೌಟ್ ಕನ್ಸಂಪ್ಷನ್, ವಿ ವೇರ್ ಟಾಕಿಂಗ್ ಅಬೌಟ್ ಟೂ ಗೂಡ್ಸ್ ಅಂಡ್ ವಿ ವೇರ್ ಟಾಕಿಂಗ್ ಅಬೌಟ್ ಕನ್ಸಂಪ್ಷನ್. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಟೂ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ದಟ್ ಈಸ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್, ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ದ ಲೆವೆಲ್ ಆಫ್ ಔಟ್ಪುಟ್ ಆರ್ ದ ಪ್ರೊಡಕ್ಷನ್. ಓಕೆ, ಸೊ ಈ ಲೇಬರ್ ಮತ್ತು ಕ್ಯಾಪಿಟಲ್ ಏನಿದೆ ಇವೆರಡು ಇನ್ಪುಟ್ಗಳು. ನಾವು ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಏನನ್ನ ಹಾಕ್ತಾ ಇದ್ದೇವೆ, ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ಸೊ ದಟ್ ಈಸ್ ದ ಇನ್ಪುಟ್, ಆ್ಯಂಡ್ ವಾಟ್ ಯು ಆರ್ ಗೆಟಿಂಗ್ ಔಟ್ ಆಫ್ ದ್ಯಾಟ್, ದ ಫೈನಲ್ ಪ್ರಾಡಕ್ಟ್ ಏನಿದೆ ಅದು ಲೆವೆಲ್ ಆಫ್ ಔಟ್. Now if you look at the first isoquant, that is this one, this line, Q is equal to Q1. We are representing isoquant by Q, that is why we have written the alphabet here Q. Q1 is the first isoquant. Here if you see there are two possible combination, two different combinations. One, that is the point here. ಸೊ ಈ ಪಾಯಿಂಟಲ್ಲಿ ನಾವು ಯೂಸ್ ಮಾಡುವಂತಹ ಕ್ಯಾಪಿಟಲ್ ಎಷ್ಟು, ಯೂಸ್ ಮಾಡುವಂತಹ ಲೇಬರ್ ಎಷ್ಟು ಅದನ್ನು ಬರಿಬೇಕು. ಸೊ ಹೌ ಮಚ್ ಕ್ಯಾಪಿಟಲ್ ವಿ ಆರ್ ಯೂಸಿಂಗ್ K2 ಬಿಕಾಸ್ ದ ಪಾಯಿಂಟ್ ಈಸ್ ಟ್ಯಾಂಜೆಂಟ್ ಟು K2 ಅಲ್ವಾ. ಸೊ ವಿ ಆರ್ ಯೂಸಿಂಗ್ K2 ಅಮೌಂಟ್ ಆಫ್ ಲೇಬರ್. ಸಿ ವಾಟ್ ಇಸ್ ದಿಸ್ K2 ಆ್ಯಂಡ್ L1, L2, ದೀಸ್ ಆರ್ ನಂಬರ್ಸ್. ಓಕೆ, ನಾವು ನಂಬರ್ಸ್ಗಳನ್ನು ಇಕನಾಮಿಕ್ಸಲ್ಲಿ ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ನಾನು ಮೊದಲೇ ಹೇಳಿದೆ ವಿ ಆರ್ ಯೂಸಿಂಗ್ ವೇರಿಯೇಬಲ್ಸ್. ಸೊ ಇಟ್ ಮೇ ಬಿ 5, ಇಟ್ ಮೇ ಬಿ 10 ಹಿಯರ್, ಇಟ್ ಮೇ ಬಿ 5, 10, 15. ಸೊ ಕರ್ವ್ ಅಥವಾ ಗ್ರಾಫ್ ಮುಂದೆ ಹೋದಾಗೆ ಇದು ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗ್ರಾಫ್ ಕೆಳಗಿಳಿತಾ ಬಂದಾಗೆ ದ ನಂಬರ್ ಡಿಕ್ರೀಸಸ್ ಅಂತ. ಸೊ ಬೇಸಿಕ್ಲಿ ವಿ ಆರ್ ರೈಟಿಂಗ್ ಇಟ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ, ದಟ್ ಲೆಟ್ ಇಟ್ ಬಿ. ಫಾರ್ ದ ಟೈಮ್ ಬೀಯಿಂಗ್ ಯು ಜಸ್ಟ್ ರಿಮೆಂಬರ್ ದ ವೇರಿಯೇಬಲ್ಸ್. L1 ಅಂತ ಹೇಳಿದ್ರೆ ಇಟ್ ಈಸ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಅ ಲೆಸ್ಸರ್ ನಂಬರ್, ದೆನ್ L2 ಮೀನ್ಸ್ ಇಟ್ ಇನ್ಕ್ರೀಸಸ್, L3, L4 ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್. ಸೊ K1, K2, K3 ಅಂತ ಹೇಳಿದ್ರೆ ಸೊ ಇಟ್ ಗೋಸ್ ಆನ್ ಇನ್ಕ್ರೀಸಿಂಗ್ like that, upwards it goes on increasing. So here we are using K2 amount of capital and L1 amount of labor. So ಈ ಪಾಯಿಂಟಿಗೆ ಟ್ಯಾಂಜೆಂಟ್ ಆಗಿರೋದನ್ನ ನೋಡಿ ನೀವಲ್ಲಿ ಬರಿಬೇಕು. ಓಕೆ, so this is important for you to write the explanations. So at this point we are using in the isoquant number 1 we have two possible combination. That is the first combination where we are using K2 amount of capital and L1 amount of labor. Where is the another point? See, this is the another point where the isoquant and this line intersects. We will plot it as the another combination. So here we are using capital K1 and L2 amount of labor. ಆಲ್ ರೈಟ್. ಸೊ ಫಸ್ಟ್ ಐಸೋಕ್ವಾಂಟ್ನಲ್ಲಿ ನಮಗೆ ಎರಡು ಕಾಂಬಿನೇಷನ್ಸ್ಗಳನ್ನು ನೋಡ್ಬೋದು. ಫಸ್ಟ್ ಕಾಂಬಿನೇಷನಲ್ಲಿ K2 ಅಮೌಂಟ್ ಆಫ್ ಕ್ಯಾಪಿಟಲ್ ಅನ್ನು ಯೂಸ್ ಮಾಡ್ತಿದ್ದೇವೆ, L1 ಅಮೌಂಟ್ ಆಫ್ ಲೇಬರ್ ಅನ್ನು ಯೂಸ್ ಮಾಡ್ತಿದ್ದೇವೆ. ಸೆಕೆಂಡ್ ಕಾಂಬಿನೇಷನಲ್ಲಿ ಕ್ಯಾಪಿಟಲ್ ಅಮೌಂಟ್ K1 ಆಗಿದೆ, L2 ಅಮೌಂಟ್ labor amount has become L2. Now one thing that you can notice here is
ಇಫ್ ಯು ಹ್ಯಾವ್ ಇನ್ಕ್ರೀಸ್ಡ್ ದ ಯೂಸ್ ಆಫ್ ಕ್ಯಾಪಿಟಲ್ ಅನ್ನ ಹೆಚ್ಚು ಯೂಸ್ ಮಾಡಿದ್ರೆ ಲೇಬರ್ ಅನ್ನ ಏನ್ ಮಾಡಿದ್ದೀರಾ, ಕಡಿಮೆ ಯೂಸ್ ಮಾಡಿದ್ದೀರಾ ಅಲ್ವಾ. ಅದೇ ಕ್ಯಾಪಿಟಲ್ ಅನ್ನ ಕಡಿಮೆ ಯೂಸ್ ಮಾಡಿದ್ರೆ K1, ಸಿ ಹಿಯರ್ ದ ಸೆಕೆಂಡ್ ಪಾಯಿಂಟ್, K1 ನಾವ್ ಏನ್ ಮಾಡಿದ್ದೇವೆ, ಲೇಬರ್ ಅನ್ನ ಇನ್ಕ್ರೀಸ್ ಮಾಡಿದ್ದೇವೆ. ಅಂದ್ರೆ ಒಂದು ಇನ್ಪುಟ್ ಅನ್ನ ಅಥವಾ ಒಂದು ಫ್ಯಾಕ್ಟರ್ ಅನ್ನ ನಾವು ಹೆಚ್ಚು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಫ್ಯಾಕ್ಟರ್ ಅನ್ನ ಏನ್ ಮಾಡಬೇಕು, ಇನ್ನೊಂದು ಫ್ಯಾಕ್ಟರ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಇಸ್ ಇಟ್ ಅಗೇನ್ ರಿಲೇಟಿಂಗ್ ಟು ಯರ್ ಇಂಡಿಫರೆನ್ಸ್ ಕರ್ವ್? ಎಸ್. ಅಲ್ಲಿ ಕೂಡ ಏನಾಗ್ತಾ ಇತ್ತು, ಒಂದು ಗೂಡನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಗೂಡ್ನ ಕನ್ಸಂಪ್ಷನ್ ಅನ್ನ ಒಂದ್ ಸ್ವಲ್ಪ ಕೈ ಬಿಡಬೇಕಾಗಿತ್ತು. ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ ಇದೆ. ಬಟ್ ಏನು ಚೇಂಜಸ್ ಇರೋದು ಇಲ್ಲಿ, ದೇರ್ ವಿ ವೇರ್ ಯೂಸಿಂಗ್ ಗೂಡ್ ಎಕ್ಸ್ ಅಂಡ್ ಗೂಡ್ ವೈ. ಇನ್ ದ ಐಸೋಕ್ವಾಂಟ್ ವಿ ಆರ್ ಯೂಸಿಂಗ್ ಲೇಬರ್ ಅಂಡ್ ಕ್ಯಾಪಿಟಲ್. ಸೊ ನೀವು ಕ್ಯಾಪಿಟಲ್ ಅನ್ನ ಹೆಚ್ಚು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೇಬರ್ ಅನ್ನ ನೀವು ಕಡಿಮೆ ಯೂಸ್ ಮಾಡಬೇಕು. ಕ್ಯಾಪಿಟಲ್ ಅನ್ನ ಕಡಿಮೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಲೇಬರ್ ಅನ್ನ ಇನ್ಕ್ರೀಸ್ ಮಾಡಬಹುದು. ಓಕೆ, ಸೊ ದಟ್ ಇಸ್ ದ ಕಾನ್ಸೆಪ್ಟ್. ನಾವು ವೈ ಇಸ್ ದಟ್, ಓಕೆ, ಯಾಕೆ ಒಂದು ಇನ್ಪುಟ್ ಅನ್ನ ಹೆಚ್ಚು ಯೂಸ್ ಮಾಡಬೇಕಿದ್ರೆ ಇನ್ನೊಂದು ಇನ್ಪುಟ್ ಅನ್ನ ಕಡಿಮೆ ಯೂಸ್ ಮಾಡಬೇಕು? ದ ರೀಸನ್ ಬಿಹೈಂಡ್ ಈಸ್, students, we have already learned that the resources we have is limited. ನಮ್ಮಲ್ಲಿ ಇರುವಂತಹ ಸಂಪನ್ಮೂಲಗಳು ಮಿತವಾಗಿರುವ ಕಾರಣ ನಾವು ಬೇಕಾಬಿಟ್ಟಿಯಾಗಿ ಲೇಬರ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಸರ್ಟೆನ್ ಕನ್ಸ್ಟ್ರೇನ್ಸ್ ಅಲ್ವಾ, ನಮ್ಗೊಂದು ಫ್ರೇಮ್ ವರ್ಕ್, ಒಂದು ಚೌಕಟ್ಟು ಅಂತ ಇರುತ್ತೆ. ಸೊ ಅದ್ರೊಳಗೇನೆ ನಾವು ಲೇಬರ್ ಕ್ಯಾಪಿಟಲ್ ಅನ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಬಟ್ ಇಫ್ ಯು ಇನ್ಕ್ರೀಸ್ ದ ಲೇಬರ್ ಅಂಡ್ ಇನ್ಕ್ರೀಸ್ ದ ಕ್ಯಾಪಿಟಲ್, ಏನಾಗುತ್ತೆ, ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಷ್ಟು ನೀವು ಇನ್ಪುಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ. So that is what your whole theory of isoquant says. Now I have explained you the first isoquant. Let us move to the second isoquant. Now second isoquant is Q is equal to Q2. So this is your curve. Second isoquant. So we get only one combination here. So this point. So at this point I am using K1 amount of capital and L3 amount of labor. All right, so I am using K1 amount of capital. So capital ಎಷ್ಟು ಕಡಿಮೆ ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ ಜಾಸ್ತಿ ನಾನು ಲೇಬರ್ ಅನ್ನ ಹಾಕಿಕೊಂಡಿದ್ದೇನೆ. L3 I am using. Similarly you will have the another isoquant, that is Q3. You can have n number of isoquant, Q4 Q5 ಎಷ್ಟು ಕೂಡ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. So this is the concept of your isoquant. Again, one more thing that you have to notice is that whatever is the combination, see first ಐಸೋಕ್ವಾಂಟ್ ನಲ್ಲಿ ನೋಡ್ಕೊಳ್ಳಿ, ಎರಡು ಕಾಂಬಿನೇಷನ್ ಅನ್ನ ನಾನು ಹೇಳಿದೆ. ಈ ಎರಡು ಕಾಂಬಿನೇಷನ್ ಅಲ್ಲೂ ಕೂಡ ನಿಮ್ಗೆ ಬರುವಂತಹ ಔಟ್ಪುಟ್ ಪ್ರೊಡ್ಯೂಸ್ ಏನಾಗತ್ತಲ್ವಾ, ದ್ಯಾಟ್ ಈಸ್ ಗೋಯಿಂಗ್ ಟು ರಿಮೈನ್ ದ ಸೇಮ್. ದಟ್ ಇಸ್ ವೈ ದ ನೇಮ್ ಐಸೋಕ್ವಾಂಟ್ ಮೀನ್ಸ್ ಈಕ್ವಲ್ ಕ್ವಾಂಟಿಟಿ. ಆಲ್ ರೈಟ್, ವೆಲ್ ಐ ಹೋಪ್ ದ ಕಾನ್ಸೆಪ್ಟ್ ಈಸ್ ಅಂಡರ್ಸ್ಟುಡ್. ಅಗೇನ್ ಯು ಹ್ಯಾವ್, if you have been very thorough with the indifference curve, this is very easy. ಎರಡು ಫ್ಯಾಕ್ಟರ್ಸ್ ಅನ್ನ ನೀವು ರಿಪ್ಲೇಸ್ ಮಾಡಬೇಕಾಗಿರೋದು ಅಷ್ಟೇ, ಲೇಬರ್ ಮತ್ತು ಕ್ಯಾಪಿಟಲ್. ಇನ್ ಪ್ಲೇಸ್ ಆಫ್ ಗೂಡ್ ಎಕ್ಸ್ ಅಂಡ್ ಗೂಡ್ ವೈ ಯು ಹ್ಯಾವ್ ಟು ರೈಟ್ ಲೇಬರ್ ಅಂಡ್ ಕ್ಯಾಪಿಟಲ್ ಅಂಡ್ ಜಸ್ಟ್ ಪ್ಲಾಟ್ ದೀಸ್ ಕಾಂಬಿನೇಷನ್ಸ್. ಸೊ that will fetch you 4 marks for isoquant. I hope the concept is understood, and again if you have any doubts you are free to ask it in the comment section. Please let me know if you are understanding the classes or if you want me to teach it in a different way, or any suggestions for my classes. Yeah, that's it for today's video. Thank you for watching, and if you feel the content useful, please do not forget to like, share and subscribe to my channel CMAS Academy. See you in the next video. Till then, take care. Bye. Namaste.